ಹೇಗಾಯ್ತು ಘಟನೆ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ಹೋಗಿದ್ರಿ, ಯಾವಾಗ ಆಯಿತು? ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಹುಷಾರಿರಲಿಲ್ಲ. ಅಮ್ಮನ ಮನೆಗೆ ಹೋದಾಗ ನಾನು ಒಂದು 4 ದಿವಸ ಅಲ್ಲೇ ಇದ್ದೆ. 4 ದಿನ ಅಲ್ಲೇ ಇದ್ದೆ. ಮಗ ಅವ್ರ ಮನೆಗೆ ಹೋಗಿದ್ದ. ಇಲ್ಲಿ ಕ್ಲೀನ್ ಮಾಡಿ ಮನೆಯೆಲ್ಲ ಹಬ್ಬ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡಿ ನೈಟ್ ಹೋಗೋರು ಅವರು, ನನ್ನ ಮಗ ಸೊಸೆ. ಆಮೇಲೆ ಈಗ ನಾನು ಒಂದು 11 ಗಂಟೆಗೆ ನಾನು ಬಂದೆ ತಾಯಿ ಮನೆಯಿಂದ. ಅವಾಗ ಗೊತ್ತಾಗಿದ್ದು. ಅವಾಗ ಗೊತ್ತಾಯ್ತು. ಹೇಗೆ ಕಳ್ತನ ಮಾಡಿದ್ರೆ ಎಲ್ಲ ಮೀಟ್ ಇದ್ದಾರೆ ಸರ್? ಇದು ಆರೆಕೊಲ್ಲಗೇನೋ ಮೀಟವ್ರೆ, ಮತ್ತೆ ಇಲ್ಲಿ ಇದು ಇದಾಗದೆ ಆರೆಕೊಲ್ಲಗೆ ಮೀಟ್ ಇರೋದಕ್ಕೆ ಇದು ಈಚೆಗೆ ಓಪನ್ ಆಗೈತೆ. ಹಂಗಾಗಿ ನೋಡಿ ಇಲ್ಲಿ ಕಿತ್ತೋಗದೆ, ಮತ್ತೆ ನೋಡಿ ಇಲ್ಲೂ ಕಿತ್ತೋಗೈತಿ. ಕಿತ್ತೋಗಿ ಈ ತರ ಮಾಡವ್ರಿ. ಏನ್ ತರ ಹೊಡೆದವ್ರಿ? ಏನೇನು ಹೋಗಿದ್ಯಮ್ಮ ಈಗ? ಒಡವೆಗಳೆಲ್ಲ ಹೋಗೋ ಸೊಸೆವು, ಮೊಮ್ಮಗಳವು, ಮಗನವು ಎಲ್ಲರೂ ಹೋಗೋ. ಎಷ್ಟು ಗ್ರಾಮ್ ಹೋಗಿರ್ಬೋದು? ಗ್ರಾಮ್ ಗೊತ್ತಿಲ್ಲ ಸರ್. ಅಮೌಂಟ್ ಎಷ್ಟು ಹೋಗುತ್ತೆ ಅಂತ? ಅಮೌಂಟ್ ಹೋಗೈತೆ ಸರ್. ನೀನು ಎಷ್ಟು ಹೋಗಿದೆ? ಸೊಸೆ ಮಗ ಈ ಮೊಬೈಲಲ್ಲಿ ಮಡಿಕೊಂಡ್ರೆ ಅವರು ಕಿತ್ಕೊಂಡು ತಿಂತಾರೆ ಅಂದ್ಬಿಟ್ಟು ಏನು ಮಾಡೋರೆ, ಬೀರಲ್ಲೇ ಮಡ್ಗವ್ರು. ಇಬ್ರು ದುಡಿತಾರೆ, ಇಬ್ರು ಬೀರ. ಎಷ್ಟು ಅಮೌಂಟ್ ಹೋಗಿದೆ ಅಮ್ಮ? ಎಷ್ಟು ಹೋಗೈತೆ ಸರ್ ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ ಸರ್. ನಿಮ್ಮ ಮಗವ್ರ ಹೆಸರು? ರಾಜು. ಓಕೆ. ಎಲ್ಲಿ ಹೋಗಿದ್ರಿ ನೀವು? ಎಂಟಾಪುರಕ್ಕೆ ಹೋಗಿದ್ದೆ, ನಮ್ಮ ತವ್ರ ಮನೆಗೆ ಹೋಗಿದ್ದೆ ಸರ್. ಎಲ್ಲರೂ ಹೋಗಿದ್ರು ಫ್ಯಾಮಿಲಿಯವರು? ನಾನು ಒಬ್ಬಳೇ ಹೋಗಿದ್ದಿತ್ತು. ಮನೇಲಿ ಯಾರು ಇರಲಿಲ್ಲ? ಮನೆಗೆ ಸೊಸೆಯರು, ಮಗ ಸೊಸೆ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟ್ ಹೋಗವ್ರಲ್ಲಿ. ಅಲ್ಲಿ ಅವರಲ್ಲಿ ಅತ್ತೆ ಮನೆಯಲ್ಲಿ ಮಗ ಇತ್ತು. ಯಾವ ಊರು? ಭಕ್ತಂಪಳ್ಳಿ. ಒಟ್ಟಿನಲ್ಲಿ ನಿಮ್ಮ ಬೆಳಗ್ಗೆ 11 ಗಂಟೆ ಬಂದಾಗ 11 ಗಂಟೆ ಆಗಿತ್ತು ನಂಗೆ ಬರ್ಬೇಕು. ಓಕೆ. ಪೊಲೀಸ್ನವ್ರು ಬಂದು ಹೋದ್ರಾ? ಬಂದರು.